ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಎರಡನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ ಅವರಲ್ಲ. ಇಂದಿರಾಮಂದ ಸಾಂದ್ರಾಗ್ಯ ಕಟಾಕ್ಷ ಪ್ರೇಕ್ಷಿತ ಆತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ನಾವೆಲ್ಲ ಇಷ್ಟೆಲ್ಲ ಮಾಡ್ತೀವಿ, ಎಷ್ಟೋ ಸರಿ ಕೇಳಿರ್ತೀವಿ, ಎಷ್ಟೋ ಬೋರ್ ಆಗೋದಿಲ್ವಾ ಇತ್ಯಾದಿ ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾರೆ, ಮಹಾಲಕ್ಷ್ಮೀ ದೇವಿ ಪ್ರತಿ ಕ್ಷಣ ದೇವರು ನೋಡ್ತಾರೆ, ಪ್ರತಿ ಕ್ಷಣ. ಅದು ಎಲ್ಲಾರು ಬೋರ್ ಆಗಿದೆಯಾ ಅವರಿಗೆ? ಬರ್ತಾ ಇರ್ತಾರೆ. ಯಾಕೆ ಅಂದ್ರೆ ಹೊಸ ಅಲ್ಲ, ದೇವ್ರು ಇರೋದೇ ಹಾಗಿದ್ದಾರೆ. ಎಷ್ಟೊತ್ತು ನೋಡಿಕೊಂಡು ಏನಾಗೋದಿಲ್ಲ. ಅದೇ ಕಾಫಿ ಬೋರ್ ಅನ್ಸಿದ್ಯಾ ತುಂಬಾ ಜನಕ್ಕೆ? ಅದಿಲ್ಲದೆ ಇರ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟೋ ಮಟ್ಟಿಗೆ ಅಟ್ಯಾಚ್ಮೆಂಟ್ ಇದೆಯೋ ಇಲ್ವೋ ಅಷ್ಟೇ. ದೋಷ ಇದೆ ಅದರಲ್ಲಿ, ದೋಷ ಇದ್ರೂ ಅಡಿಕ್ಟ್ ಆಗ್ತಾರೆ. ದೇವರಲ್ಲಿ ಬರೀ ಗುಣ ಇದೆ, ಅಡಿಕ್ಟ್ ಆಗೋದ್ರಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಗೊತ್ತಾಯ್ತಾ? ಅವ್ರಿಗೆ ಬೇರೆ ಯಾವಾಗ ದೇವರು ನೋಡ್ತಾ ಇದ್ದಾರೆ ಅಂದಮೇಲೆ ನಾವು ಎಂದೋ ನೋಡಿದ್ರೆ ನಮ್ಗೆ ಇದಾಗತ್ತಾ? ಸಾಧ್ಯ ಇಲ್ಲ. ಅದೇ ಹೇಳ್ತಾರೆ, ದೇವರ ಅಟ್ರಾಕ್ಷನ್ ಅಷ್ಟಿರೋದ್ರಿಂದ ಅವ್ರ ಹೆಂಡತಿ ಅಷ್ಟು ವರ್ಷ ಅನಾದಿಕ ನೋಡ್ತಾ ಇದ್ರು ಅವ್ರಿಗೆ ಬೋರ್ ಆಗಿಲ್ಲ ಅಂದ್ಮೇಲೆ ನಮ್ಗಾಗ ಚಾನ್ಸ್ ಒಂದ್ಸತ್ ನೋಡೋರು ಅಷ್ಟೇನೆ. ಆಗದೆ ಇರತ್ತಾ? ಅದು ಹಚ್ಚಕ್ಕೆ ದಿವಸ ನೋಡ್ತಾರಲ್ಲಿ. ಒಂದ್ ದಿವಸ ಹೋಗಿರ್ತೀವಿ ತಿರುಪತಿಗೆ, ಏನಾಗುತ್ತೆ ಈಗ? ಅಷ್ಟು ಅವ್ರಿಗೆ ಭಕ್ತಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಗೊತ್ತಾಯ್ತಾ? ಅದು ಮಹಾಲಕ್ಷ್ಮಿಗೆ ಇರೋಷ್ಟು ಯಾರಿಗಿರ್ಲಕ್ ಸಹ ಅಷ್ಟು ಭಕ್ತಿ ತಿಳಿತಾ? ಅಂದ್ರೆ ಗುಣ ಇದ್ರೆ ಎಷ್ಟು ಸೆಟ್ ಮಾಡಿದ್ರೆ ಏನ್ ಅನ್ಸೋದಿಲ್ಲ, ಬೋರ್ ಅನ್ಸೋದಿಲ್ಲ. ಇಷ್ಟ ಇಲ್ದ ಹೋದ್ರೆ ಫಸ್ಟ್ ಟೈಮ್ ಕೇಳೋದಕ್ಕೆ ಬೋರ್ ಹೊಡೋದು. ಹರಿದಾಸರ ಬಳಿ ಅರೆಗಳಿಗೆ ಕುಡಿತಿರೋದು ಹರಿಯ ಶಿರವ್ಯಾಧಿ ಎಂದೇಳುವೆ, ಧರ್ಮಕ್ಕೆ ದತ್ತಡಿಯ ನಿಲ್ಲೋದಲ್ಲಿ. ಗೊತ್ತಾಯ್ತಾ? ಕನಕದಾಸರು ಒಂದು ಇದು ಹೇಳ್ತಾರೆ, ಒಳ್ಳೆ ಕೆಲಸಕ್ಕೆ ಏನೋ ಕಟ್ಕೊಟ್ಟು ಕೂಡ್ಸಕ್ ಹೋದ್ರೆ ಯಾಕೆ ಸೈಟ ತಲ್ಯವಾಗಿದೆ ಬರ್ತೀನಿ ಅಂತ ಹೋಗ್ಬಿಡ್ತಾನೆ. ಅಲ್ಲಿ ತಲ್ಯವಾಗಿದ್ರು ಆಗಿಲ್ಲ ಅಂತ ಬರ್ತಾನೆ ಟಿವಿ ನೋಡ್ಬೇಕಾದ್ರೆ. ಆಗಿದ್ರು ಕೂಡ ಬಿಡೋದಿಲ್ಲ, ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾನೆ. ಸೈಕಾಲಜಿ ಹೀಗಿದೆ ಅಂತ ಹೇಳ್ತಾರೆ. ಇಂದಿರಾನಂದ ಸಾಂದ್ರಾಗ್ಯ ಕಟಾಕ್ಷ ಪ್ರೇಕ್ಷಿತ ಆತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಮಹಾಲಕ್ಷ್ಮೀ ದೇವಿ ಸುಮ್ಮನೆ ನೋಡೋದಿಲ್ಲ, ತಿಟ್ಟಿಸಿ ನೋಡ್ತಾರೆ. ಮತ್ತೆ ಗೊತ್ತಾಯ್ತಾ? ಕ್ಯಾಶುವಲ್ ನೋಡೋದಲ್ಲ, ಪ್ರತಿ ಕ್ಷಣ ನೋಡ್ತಾ ಇದ್ದಾರೆ. ದೇವ್ರು ಹೇಗಿರ್ಬೇಕು ಯೋಚನೆ ಮಾಡಿ. ಅವರಿವರು ನೋಡ್ತಾರೆ ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ಹೇಳ್ಬೋದು. ಇವರಷ್ಟು ಜ್ಞಾನಿಗಳೇ ಇಲ್ಲ ದೇವ್ರನ್ನ ಬಿಟ್ಟ ಮೇಲೆ. ಅಂಥವ್ರು ನೋಡ್ತಾ ಇದ್ರೆ ದೇವ್ರ ಗುಣ ಎಷ್ಟಿರ್ಬೋದು ಯೋಚನೆ ಮಾಡಿ ಅಂತ ಹೇಳಿ. ಗೊತ್ತಾಯ್ತಾ? ಅಸ್ಮದಿಷ್ಟೈಕ ಕಾರ್ಯಾಯ. ಹೋಗ್ಲಪ್ಪ, ದೇವ್ರ ಕೆಲವರು ಇರ್ತಾರೆ, ಈಗ ಅವ್ರ ಕೆಲಸ ಬೇಕಾಷ್ಟೇ ಇರುತ್ತೆ. ಡಾಕ್ಟರ್ ಇರ್ತಾರೆ, ಎಷ್ಟೋ ಜನ ಡಾಕ್ಟರ್ಗಳು ಪಾಪ ಇಲ್ಲಿ ಕ್ಲೋಸ್ ಮಾಡೋದು ಪೇಷಂಟ್ ಯಾಕೆ ಹೋಗ್ಬಿಡ್ತಾರೆ, ಬೇಜಾರ ಬಿಡುತ್ತಾರೆ. ಬರೀ ಏನ್ ಮಾಡ್ತಾರೆ, ಇನ್ನಾಗೋದಿಲ್ಲ ಬಿಡಿ ಸಾಕ್ತಾರೆ, ನನಗೂ ಸಂಸಾರ ಅಂತಿದೆ, ಸುಸ್ತಾಗಿದೆ, ಹೋಗಿದ್ದು ಬೈದು ಸಿಟ್ಕೊಂಡ್ಬಿಡುತ್ತಾರೆ. ಆದ್ರೆ ದೇವ್ರು ಹಾಗಲ್ಲ. ಅವ್ರು ನಮ್ಮ ಕೆಲಸ ಒಂದಿದೆ, ತಾಯಿನೇ ಹಾಗೆ ಮಾಡ್ತಾರೆ. ತುಂಬಾ ಮಗುಗೂ ಅಡ್ತಾ ಇದ್ಬಿಟ್ರೆ ಹೊಡೆದು ಬಿಡ್ತಾರೆ ಜೋರಾಗಿ. ಅಮ್ಮ ಎಷ್ಟೋ ತಪಸ್ ಮಾಡಿ ಮಕ್ಕಳನ್ನ ಪಡೆದಿರ್ತಾರೆ, ಆಗ ಅವ್ರಿಗೆ ಸಿಟ್ಟು ಬಂದು ಹೊಡೆದು ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಬೇರೆ ಕೆಲಸ ಇದೆ. ದೇವ್ರಿಗೆ ಹಾಗಿಲ್ಲ. ಅಸ್ಮದಿಷ್ಟೈಕ ಕಾರ್ಯ. ದೇವರು ಪೂರ್ಣನಾದ್ದರಿಂದ ನಮ್ ಕೆಲಸ ಮಾಡೋದ್ರೆ ದೇವ್ರ ಕೆಲಸ. ಆತ ಬರೆಯೋದ್ರಿಂದ ನಮ್ ಕೆಲಸ ಆಗ್ಬಿಟ್ರೆ ಕಷ್ಟ. ಅರ್ಥ ಆಯ್ತಾ? ದೇವ್ರು ನಮ್ ಕೆಲ್ಸಕ್ಕೋಸ್ಕರ ಕಾಯ್ತಾರೆ. ಕೆಲವರು ಹೇಳೋದಿಲ್ಲ ಆಫೀಸ್ನಲ್ಲಿ, ನಾವಿರೋದೇ ನಿಮ್ಗಾಗಿ ಅಂತ ಹೇಳೋದಿಲ್ಲ. ಅಪಾಯಿಂಟ್ ಆಗಿರೋದೇ ಅದಕ್ಕೋಸ್ಕರ, ಅವರು ಮಾಡೋದಕ್ಕೋಸ್ಕರ, ಬೇರೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ದೇವ್ರು ನಮ್ ಕೆಲ್ಸಕ್ಕೋಸ್ಕರ ಕೂತಿರ್ಬೇಕಾದ್ರೆ ಉಳಿದ ದೇವತೆಗಳು ಯಾರು ಹಾಕಿ ಕೂತಿಲ್ಲ. ಮಹಾಲಕ್ಷ್ಮಿಗೂ ಭಾರಿ ಕೆಲಸ ಇದೆ, ಅರ್ಥ ಮಾಡ್ಕೊಳ್ಳಿ. ಏನ್ ಕೆಲಸ ಇದೆ? ದೇವ್ರು ನೋಡೋ ಕೆಲಸ ಇದೆ ಅವರಿಗೆ. ದೇವರಿಗೆ ಏನ್ ಕೆಲಸನೂ ಇಲ್ಲ. ಆದ್ರಿಂದ 100% 24x7 ನಮಗೆ ಸಿಗೋದು ಯಾರಾದ್ರೂ ದೇವ್ರು. ಭಕ್ತರನ್ನ ನೋಡ್ತಾರೆ. ತಂದ ಪೂರ್ಣ, ನನಗೇನು ಬೇಕೇ ಇಲ್ಲ ಅಂತ ದೇವ್ರನ್ನ ಬಿಡ್ತಾರ ಅಂತ ಅರ್ಥ ಇದೆ. ದೇವರಿಗೆ ಪ್ರಯೋಜನವತ್ತು ಆ ಸೂತ್ರದ ಅರ್ಥ ಇದೆ. ದೇವರಿಗೆ ಪ್ರಯೋಜನ ಇಲ್ಲ. ಆತಷ್ಟು ಉಪಕಾರ ನಮಗೆ ಯಾರೂ ಮಾಡೋದಿಲ್ಲ. ಆದ್ರೆ ಆತ ಏನು ಪ್ರಯೋಜನ ಅಪೇಕ್ಷೆ ಪಡೋದಿಲ್ಲ. ಸಣ್ಣ ಕೆಲಸ ಮಾಡಿದ್ರೆ ದೊಡ್ಡ ಒಂದು ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಣ್ಣ ಕೆಲಸಕ್ಕೆ. ಆದ್ರೆ ಇಷ್ಟೆಲ್ಲ ಮಾಡಿ ದೇವ್ರು ಏನೂ ಕೇಳೋದಿಲ್ಲ ಅಂದ್ರೆ ಎಷ್ಟು ದೊಡ್ಡವನು. ದೇವರ ಸ್ವರೂಪ ಹೇಳ್ತಾ ಇದ್ದಾರೆ, ದೇವರ ಮಹಿಮೆ. ಆತನ ಮರೆಯೋದಕ್ಕೆ ಏನ್ ಕಷ್ಟ, ಮರೆಯೋದು ಎಂದು ಸಾಧ್ಯ ಇಲ್ಲ. ಜ್ಞಾಪಕನೇ ಮಾಡ್ಕೋದು, ಅದು ತಾತ್ಪರ್ಯ. ಇಂದಿರಾಮಂದ ಸಾಂದ್ರಾಗ್ರ ವಿರುದ್ಧೆಲ್ಲ ಆಗಿದೆ ನಿನ್ನೆ. ಇಂದಿರಾಮಂದ ಸಾಂದ್ರಾಗ್ರ ಕಟಾಕ್ಷ ಪ್ರೇಕ್ಷಿತ ಆತ್ಮ. ಸಾಂದ್ರ ಅಗ್ರ್ಯ ಕಟಾಕ್ಷ ಪ್ರ ಈಕ್ಷಿತ ಆತ್ಮನೆ. ಎಷ್ಟು ಪದ ಹಾಕಿದ್ದಾರೆ ನೋಡಿ. ಇಂದಿರಾ, ಅಮಂದ, ಸಾಂದ್ರ, ಅಗ್ರ್ಯ, ಕಟಾಕ್ಷ, ಅಗ್ರ್ಯ, ಕಟಾಕ್ಷ, ಪ್ರೇಕ್ಷಿತ ಆತ್ಮನೆ. ಇಷ್ಟು ಪದ ಹಾಕಿದ್ದಾರೆ. ಮಹಾದೇವಿ, ಮಹಾಲಕ್ಷ್ಮೀ ದೇವಿ ತಮ್ಮ ಪೂರ್ಣವಾದಂತಹ ಕಟಾಕ್ಷದಿಂದ ಪರಮಾತ್ಮನನ್ನ ಸದಾ ನೋಡ್ತಾ ಇರ್ತಾರೆ. ಅಂತ ಆತ್ಮ ಅಂದ್ರೆ ಸ್ವರೂಪ ಆತಂತಾಗಿದೆ.
ಇದು ದೇವರ ದೊಡ್ಡ ಮಹಿಮೆ. ಅಂದಮೇಲೆ ದೇವರು ಎಷ್ಟು ಸುಂದರ ಇರಬಹುದು, ಎಷ್ಟು ನಿರ್ದುಷ್ಟರಾಗಿರ್ಬೋದು ಯೋಚನೆ ಮಾಡಿ. ಭಾರಿ ಸುಂದರ ಇರ್ತಾರೆ. ಕಳ್ಳ ಎಲ್ಲಿ ಹೇಗ್ ಪಡ್ಬೇಕು ಅವನ್ ನಾವು ಗೊತ್ತಾಯ್ತು. ಹೈ ಕ್ಲಾಸ್ ನೀಟಾಗಿದ್ದಾನೆ ಕಳ್ಳ. ಕೊಂಡಾಡ್ತೇವೆ ನಾವು, ನೀವು ಈ ರೂಪ ಬೇರೆ ಕೇಳು ಅಂತ ಹೇಳ್ತಾರೆ, ಈ ರೂಪ ಬೇರೆ ಕೇಳು ಅಂತ ಬೈತಾರೆ. ದೇವರಿಗೆ ಹಾಗಿಲ್ಲ. ಬರೀ ಪ್ರತಿಯೊಂದು ನಿರವಧಿಕ, ಒಂದೊಂದಲ್ಲ, ಪ್ರತಿಯೊಂದು ಅನಂತ. ಅಂತ ಗುಣ ಇದ್ದಿದ್ದಕ್ಕೆ ಮಹಾಲಕ್ಷ್ಮೀ ದೇವಿ ತನ್ಮಯರಾಗಿಬಿಡ್ತಾರೆ. ಆದ್ರೆ ಅಂತ ಪರಮಾತ್ಮನಿಗೆ ನಮ್ಮ ಇಷ್ಟ ಪೂರ್ಣ ಮಾಡೋದೊಂದೇ ಕೆಲಸ. ಇಲ್ಲಿ ಬಂದಿದೆ ಮಾತು, ಎಲ್ಲಿ ಬಂದಿದೆ ಹೇಳಿ? ದೇವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಎಲ್ಲಿ ಬಂದಿದೆ? ಮರ್ತು ಬಿಡಬಾರ್ದು. ಗೀತಾ ಇಲ್ಲಿ ಗಾಯಸ್ತೋತ್ರಲ್ಲೇ ಬಂದಿದೆ, ಹಿಂದೆನೆ ಬಂದಿದೆ. ಅಯ್ಯೋ ಇಲ್ಲೇ ಬಂದಿದೆ ಹಿಂದೆ ಅಂತ ಹೇಳಿದ್ರೆ ಹಿಂದೆ ಮುಂದಕ್ಕೆ ಹೋಗ್ಬಾರ್ದು. ಶಂಖಚಕ್ರ ಯಾತಕ್ಕೆ ಇಟ್ಕೊಂಡಿದ್ದಾನೆ? ಜಗದ್ರಕ್ಷ. ಗೊತ್ತಾಯ್ತಾ? ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನ. ಜಗದ್ರಕ್ಷಣೆ ಮಾಡೋ ಒಂದೇ ಕೆಲಸ ಪರಮಾತ್ಮ ಅಂತ ಹೇಳಿದ, ಅದನ್ನೇ ಇಲ್ಲಿ ಮಾಡ್ತಾನೆ. ಬೇರೆ ತನಗೋಸ್ಕರ ಇಟ್ಕೊಂಡಿಲ್ಲ, ಲೋಕ ಕಲ್ಯಾಣಕ್ಕೆ ಇಟ್ಕೊಂಡಿದ್ದಾನೆ. ಈ ಮಾತು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಆಗ ದೇವರಲ್ಲಿ ನಿಜವಾದ ಭಕ್ತಿ ಬರಲಿ. ಅಲ್ಲಿ ಬಂದಿದೆ ಈಗಾಗಲೇ, ಮತ್ತೆ ಬರುತ್ತೆ. ಎಲ್ಲಾದ್ರೂ ಇದ್ದೇ ಇರುತ್ತೆ. ದೇವ್ರ ಮಹಿಮೆ ಅಂತ ಸೇರ್ಲೇಬೇಕು. ಅಲ್ಲಿಗೆ ನಾಳೆ ದಿವಸ 3ನೇ ಅಧ್ಯಾಯ ದೊಡ್ಡ ಸಂದೇಶ ಅದು. ಕುರುಪುಂಸ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತ. ನಾಳೆ ಅಂದ್ರೆ ನಾಡಿದ್ದು. ಇಷ್ಟೊತ್ತು ಕೇಳಿದ್ದೇನ? ದ್ವೇಷ ಆದ್ರೂ ಭಕ್ತಿ. ಗೊತ್ತಾಯ್ತಾ? ಇಲ್ಲಿ ನಾಳೆ ಅಂದ್ರೆ ನಾಡಿದ್ದು. ಯಾಕೆ? ಒಂದು ಗ್ಯಾರಂಟಿ ಇದೆ. ಇವತ್ತೇ ಗ್ಯಾರಂಟಿ ಮಾಡ್ಕೊಂಡು ಬಂದಿಲ್ಲ ಫೋನ್ಗಳು. ಈತ ಕೇಳಿದ ಪಾಠ ಇಲ್ಲ ಅಂತೇಳಿ. ಮತ್ ನಾಳೆ ಫುಲ್ ಪಾಠ್ಯ ಇರೋದು ನಾಳೆ. ಇವತ್ತು ಸ್ವಲ್ಪ ಬಂದಿದೆ, ನಾಳೆ ಫುಲ್ ಇರೋದು.